ಎಲ್ಲ ಅವರಿಗೆ ಮಾತ್ರ ಗೊತ್ತು ದಿವಂಗತ ದೇವರಾಜ ಅರಸರು ಅಂದ್ರೆ ಯಾರು ಅಂತ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಂತರ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ಜಾರಿ ಮಾಡಿಕೊಂಡ ಮೇಲೆ ನಾವೆಲ್ಲ ಏನಾಗ್ಬಿಟ್ಟಿಪ್ಪ ಅಂದ್ರೆ ಎಲ್ಲ ಭಾರತೀಯರು ಒಂದ್ ಕಡೆ ಸೇರಿಕೊಂಡು ನಾವೇನು ಮಾಡಿದಂದ್ರೆ ನಾವು ಒಂದು ಭಾರತೀಯರು ಅಂತ ನಮ್ಮನ್ನು ನಾವು ಘೋಷಿಸ್ಕೊಂಡಿದ್ವಿ. ನಮಗೆ ನಾವೇ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ. ಆ ಸಂವಿಧಾನಾತ್ಮಕವಾಗಿ ನಾವೆಲ್ಲ ಏನಪ್ಪ ಅಂತಂದ್ರೆ ಇವತ್ತು ಭಾರತದ ಪ್ರಜೆಗಳಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಭಾರತೀಯರು ಅನ್ನುವಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಏನು ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳ ಸಂವಿಧಾನಾತ್ಮಕ ಏನು ಕೆಲವೊಂದಿಷ್ಟು ವಿಧಿಗಳದವ ಅವುಗಳನ್ನ ಏನಪ್ಪಾ ಅಂತಂದ್ರೆ ಯಥಾವತ್ತಾಗಿ ಜಾರಿ ಮಾಡಿದ್ರಲ್ಲಿ ದಿವಂಗತ ಡಿ ದೇವರಾಜ ಅರಸರು ಏನಪ್ಪಾ ಅಂತಂದ್ರೆ ಮೊದಲಾಗ್ತಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ದಿವಂಗತ ಡಿ ದೇವರಾಜ ಅರಸರು ಅವರು ಆಗಸ್ಟ್ 20, 1915 ಜನನ ಆಗ್ತಾರೆ. ಅವರಿಗೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲುಹಳ್ಳಿಯಲ್ಲಿ ಏನಪ್ಪಾ ಅಂತಂದ್ರೆ ಅವರು ಜನಿಸ್ತಾ ಇದ್ದಾರೆ. ಸುಮಾರು ಇವರು ಒಂದು ಜೀವನಾವಧಿಯಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. 1972ರಿಂದ 1977 ಒಂದು ಸಾರಿ, ಆಮೇಲೆ 1972ರಿಂದ 1980ರವರೆಗೆ 2ನೇ ಸಾರಿ ಏನಂತಂದ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಅಧಿಕಾರ ಅವಧಿಯಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸಾಧನೆಯನ್ನು ಮಾಡಿದ್ರೆ ನಾವು ಗುರುತಿಸಿಕೊಳ್ಳುವಂಥದ್ದು ಏನಪ್ಪಾ ಅಂತಂದ್ರೆ ಅವರ ಒಂದು ಅಭಿಲಾಷೆ ಇತ್ತು. ಏನೊಂದು ಅಭಿಲಾಷೆ ಇತ್ತು ಅಂತಂದ್ರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ಪ್ರಜೆನೂ ಕೂಡ ಏನಪ್ಪಾ ಅಂತಂದ್ರೆ ಈ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ತಲೆ ಎತ್ತಿ ನಡಿಬೇಕು, ತಲೆ ಎತ್ತಿ ಏನಪ್ಪಾ ಅಂದ್ರೆ ಬದುಕಬೇಕು, ಅವನಿಗೆ ಏನಪ್ಪಾ ಅಂತಂದ್ರೆ ಒಂದು ಸಾಮಾಜಿಕ ನ್ಯಾಯದ ಸ್ಥಿತಿಗತಿ ಏನಪ್ಪಾ ಅಂದ್ರೆ ಅವನಿಗೆ ಸಿಗ್ಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಹೊಂದಿದಂತವ್ರು ಯಾರಿದ್ದಂದ್ರೆ ದಿವಂಗತ ಡಿ ದೇವರಾಜ ಅರಸರು ಅವರಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನಪ್ಪಾ ಅಂದ್ರೆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಅವರು ಮೊದಲು ಮುಖ್ಯಮಂತ್ರಿ ಆದಾಗ ಅವರು ಒಂದು ಬಹುದೊಡ್ಡವಾದಂತ ಒಂದು ಏನಪ್ಪಾ ಅಂತಂದ್ರೆ ಸುಧಾರಣೆಯನ್ನು ಕೈ ಹಾಕ್ತಾರೆ. ಅದು ಯಾವಪ್ಪ ಅಂತಂದ್ರೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅವತ್ತಿನ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಈ ನಮ್ಮ ಎಲ್ಲ ಭೂಮಿ ಏನಿದೆ ಆ ಭೂಮಿ ಏನಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಜನರ ಆಳ್ವಿಕೆಯಲ್ಲಿ ಮಾತ್ರ ಏನಿತ್ತು, ಅವರ ಕೈಲೇನೆ ಏನಪ್ಪಾ ಅಂದ್ರೆ ಸಾವಿರಾರು ಗಟ್ಟಲೆ ಏನಪ್ಪಾ ಅಂದ್ರೆ ಜಮೀನುಗಳು ಏನಪ್ಪಾ ಅಂದ್ರೆ ಒಬ್ಬರ ಕೈಲೇನೆ ಇತ್ತು. ಸೊ ಅಂತ ಒಂದು ಜಮೀನು ಏನಪ್ಪಾ ಅಂತಂದ್ರೆ ಸಮಾನವಾಗಿ ಎಲ್ಲರೆಲ್ಲ ಹಕ್ಕು ಹಂಚಬೇಕು, ಎಲ್ಲರೂ ಏನಪ್ಪಾ ಅಂತಂದ್ರೆ ಅಲ್ಲಿ ಅದಕ್ಕೆ ಅವಕಾಶ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಭೂ ಸುಧಾರಣಾ ಕಾಯ್ದೆಯನ್ನು ಏನ್ ಮಾಡ್ತಾರೆ ಜಾರಿಗೆ ತರ್ತಾರೆ. ಅದಕ್ಕಾಗಿ ಅವರು ಗೂಳುವನೆ ಭೂ ಒಡೆಯ ಅಂತ ಹೇಳಿ ಅದನ್ನ ಜಾರಿಗೆ ತಂದು ಯಾರು ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಯಾರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ರೈತರಿದ್ದಾರೆ, ಅವ್ರಿಗೆ ಏನಪ್ಪಾ ಅಂತಂದ್ರೆ ಜಮೀನನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಕುಟುಂಬಗಳು ಏನಾಗ್ತಪ್ಪ ಅಂತಂದ್ರೆ ಯಾರು ಕೂಲಿ ಕಾರ್ಮಿಕರಾಗಿದ್ರು ಅವರೆಲ್ಲ ಏನಪ್ಪಾ ಅಂತಂದ್ರೆ ಇವರ ಒಂದು ಆಡಳಿತದಲ್ಲಿ ಇವರ ಒಂದು ದೃಢವಾದ ನಿರ್ಧಾರದಿಂದ ಏನಪ್ಪಾ ಅಂತಂದ್ರೆ ಅವರು ಒಂದಿಷ್ಟು ಜಮೀನುಗಳನ್ನು ಹೊಂದುವಂತ ಸಮಯ ಬರುತ್ತದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಜಮೀನನ್ನು ಹೊಂದವ್ರೆ. ಅದೇ ರೀತಿ ಈ ಸಮಾಜದ ಅನಿಷ್ಟ ಪದ್ಧತಿಗಳಾದಂತಹ ಮಲಹೊರ ಪದ್ಧತಿ ಆಯ್ತು, ಆಮೇಲೆ ಸತಿ ಸಹಗಮನ ಪದ್ಧತಿಗಳಾಯ್ತು, ಅಥವಾ ಮತ್ತೊಂದು ಏನಪ್ಪಾ ಅಂತಂದ್ರೆ ಬಾಲ್ಯ ವಿವಾಹ ಪದ್ಧತಿ, ಇಂಥ ಮೂಢನಂಬಿಕೆಯಿಂದ ಅನಿಷ್ಟ ಪದ್ಧತಿಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡ್ತಾರೆ ಅವರನ್ನ ಅದನ್ನೆಲ್ಲ ಹೊಡೆದು ಹಾಕ್ತಾ ಇದ್ದಾರೆ. ಹಾಗೇನೆ ಅವ್ರು ಏನ್ ಮಾಡ್ತಾರಂತಂದ್ರೆ ಈ ಕರ್ನಾಟಕದಲ್ಲಿ ಇದ್ದಂತ ಒಂದು ಹಿಂದುಳಿದ ವರ್ಗಗಳನ್ನು ಗುರುತಿಸುವಂತ ಒಂದು ಕೆಲಸವನ್ನ ಅವರು ಕೈ ಮಾಡ್ತಾರೆ. ಯಾಕಂತಂದ್ರೆ ಆವತ್ತಿನ ಒಂದು ಸಂದರ್ಭದಲ್ಲಿ ಒಂದು ಪೂರ್ತಿ ನಮ್ಮ ಪ್ರಜೆಗಳಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಸಮಾಜದ ಬಹಳಷ್ಟು ಕೆಲಸದಲ್ಲಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ಶೋಷಣೆಯ ಜೀವನ ಅನುಭವಿಸ್ತಾ ಇದ್ರು. ಸೊ ಅದಕ್ಕಾಗಿ ಅವರನ್ನು ಕೂಡ ಏನಪ್ಪಾ ಅಂದ್ರೆ ಅವ್ರಿಗಾದಂತಹ ನಮ್ಮ ಸರ್ಕಾರ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಹಾನೂರು ಆಯೋಗವನ್ನ ರಚನೆ ಮಾಡ್ತಾರೆ. ಅದನ್ನ ಮೈಸೂರು ಹಿಂದುಳಿದ ವರ್ಗಗಳ ಆಯೋಗ ಅಂತಲೂ ಕೂಡ ನಾವು ಕರಿತೀವಿ. ಸೊ ಹೀಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದಿವಂಗತ ಡಿ ದೇವರಾಜ ಅರಸರು ಅವರು ಈ ಹಾನೂರು ಆಯೋಗವನ್ನು ರಚನೆ ಮಾಡುವ ಮೂಲಕ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಜನರಿಗೆ ಒಂದು ನೆಲೆಯನ್ನ ಕಟ್ಟಿಕೊಳ್ಳುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ಹಾಗಾದ್ರೆ ನಾವು ಇದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ದಿವಂಗತ ಡಿ ದೇವರಾಜ ಅರಸರ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ನಾವು ಹಿಂದುಳಿದ ವರ್ಗಗಳ ಇಲಾಖೆಯಾದಂತ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದಂತ ಏನು ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ನಾವಾಗ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಾಗ್ಲಿ ಯಾವ ಒಂದು ಸಂಗತಿಯನ್ನು ನಾವು ಗಮನಿಸಬೇಕಂತಂದ್ರೆ LG ಹಾವಡೂರ್ ಅವರ ಆಯೋಗ, LG ಹಾವಡೂರ್ ಅವರ ವರದಿ ಏನಾಗಿತ್ತು ಅನ್ನೋದನ್ನ ನಾವು